This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜಯ್ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವೀಡಿಯೋಲಿ ನಾನು ಡೇಟಾ ಎಂಟ್ರಿ ವರ್ಕ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದು ಮನೆಯಿಂದ ಕೆಲಸ ಮಾಡುವ ಅವಕಾಶ ಆಗಿರುತ್ತೆ. ಜಸ್ಟ್ ನಿಮ್ಮದು 12th ಪಾಸ್ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅದೇ ರೀತಿ ಲ್ಯಾಪ್ಟಾಪ್ ಏನು ಬೇಡ, ಜಸ್ಟ್ ನಿಮ್ಮ ಮೊಬೈಲ್ ಫೋನಲ್ಲಿ ಕೆಲಸ ಅನ್ನೋದು ಮಾಡ್ಬೋದಂತೆ ನಮಗೆ ಕ್ಲಿಯರಾಗಿ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ. ನಂತರ ನಿಮಗೆ ಫ್ರೀ ಇರೋ ಟೈಮಲ್ಲಿ ನೀವು ಈ ಕೆಲಸ ಅನ್ನೋದು ಮಾಡ್ಕೋಬೋದು. ಯಾವುದೇ ರೀತಿ ಟೈಮಿಂಗ್ಸ್ ಇರಲ್ಲ, ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅನ್ನೋದು ಕೊಡ್ತಿದ್ದಾರೆ. ದಿನಕ್ಕೆ ನೀವು 2 ರಿಂದ 3 ಅವರ್ ಕೆಲಸ ಮಾಡಿದ್ರೆ ಸಾಕು. ಅದು ನಿಮ್ಮ ಮೊಬೈಲ್ ಫೋನಲ್ಲಿ 12th ಪಾಸ್ ಆಗಿರೋರು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡಬೇಕಾಗಿರುತ್ತೆ. ಗೈಸ್, ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಜ್ ಅನ್ನೋದು ಸಿಗುತ್ತೆ. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಗೈಸ್, ನಿಮಗೆ ಏನಾದರೂ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂಗೆ ಆ ಸ್ಕ್ರೀನ್ಶಾಟ್ ಇನ್ಸ್ಟಾಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಅನ್ನೋದು ಮಾಡಿಕೊಡ್ತೀನಿ. ಗೈಸ್, ಓಕೆ ಗೈಸ್, ತಡ ಮಾಡಿದರೆ ವಿಡಿಯೋ ಶುರು ಮಾಡೋಣ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಅಲ್ಲ ಸ್ನೇಹಿತರೆ, ಇದು ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ನೀವು ಸಹ ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಗೈಸ್, ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಹಾರ್ಟ್ ಪಾರ್ಕ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ಈ ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ. ಹಾರ್ಟ್ ಪಾರ್ಕ್ ಅಂದರೆ AI ಆ್ಯಂಡ್ ರೋಬೋಟಿಕ್ಸ್ ಟೆಕ್ನಾಲಜಿ ಪಾರ್ಕ್ ಅಟ್ IISc ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಗೈಸ್, ರೋಲ್ ನೋಡಿದ್ರೆ ಡೇಟಾ ಕ್ವಾಲಿಟಿ ಚೆಕ್ ಎಕ್ಸಿಕ್ಯೂಟಿವ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ. ಅವರು ನಿಮಗೆ ಕೆಲವೊಂದು ಡೇಟಾ ಅನ್ನೋದು ಕೊಟ್ಟಿರ್ತಾರೆ. ಗೈಸ್, ಆ ಡೇಟಾನ ನೀವು ಚೆಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರುತ್ತೆ. ಇಲ್ಲಿ ಅಪ್ಲೈ ಆಪ್ಷನ್ ಇದೆ ಅಲ್ವಾ ಗೈಸ್, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಕೆಲವೊಂದು ಸಿಂಪಲ್ಲಾಗಿ ನಾನು ಡೀಟೇಲ್ಸ್ ಅನ್ನೋದು ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದರೆ ಕೊನೆ ತನಕ ನೋಡಿ ಗೈಸ್, ಸೊ ದಟ್ ನಿಮಗೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಸ್ಯಾಲ್ರಿ ಎಲ್ಲ ಎಷ್ಟು ಕೊಡ್ತಾರೆ ಏನು ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ಇದು ಪಾರ್ಟ್ ಟೈಮ್ ವರ್ಕ್ ಆಗಿರುತ್ತೆ ಗೈಸ್, ಫ್ರೀಲ್ಯಾನ್ಸಿಂಗ್ ವರ್ಕ್ ಆಗಿರುತ್ತೆ, ಫುಲ್ ಟೈಮ್ ವರ್ಕ್ ಆಗಿರಲ್ಲ. ಓಕೆ, ಲೊಕೇಶನ್ ನೋಡಿದ್ರೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ರಿಮೋಟ್ ಅಂತ. ರಿಮೋಟ್ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅಂತ, ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರಾಜೆಕ್ಟ್ ವಾಣಿ ಅಂತ ಹೇಳ್ಬಿಟ್ಟು, ಫಾರ್ ಮೆನಿ ಡಿಕೇಡ್ಸ್ ಡೇಟಾ ಕಲೆಕ್ಷನ್ has been happening in English, Western languages and mainstream Indian languages. This is a partly the reason that digital development has furthered in these languages in order to ensure that all Indian languages get their due presence in our increasingly digital India. IISc and Art Park aim to collect data from all districts to build a truly inclusive digital India ಅಂತ ಕೊಟ್ಟಿದ್ದಾರೆ. ಗೈಸ್, ಇದು ನಮ್ಮ ಕನ್ನಡ ಭಾಷೆಯಲ್ಲಿ ಸಹ ವರ್ಕ್ ಇರುತ್ತಂತೆ. ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ. ಇಂಗ್ಲೀಷ್ ಮತ್ತು ಕನ್ನಡ ಲ್ಯಾಂಗ್ವೇಜ್ ಏನಾದರೂ ನಿಮಗೆ ಬಂದರೆ ಈ ಜಾಬ್ಗೆ ನೀವು ಅಪ್ಲೈ ಅನ್ನೋದು ಮಾಡ್ಬೋದು ಅಂತೆ. ಗೈಸ್, ನಾನು ನಿಮಗೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಪ್ರಾಜೆಕ್ಟ್ ವಾಣಿ ಅನ್ನೋದು IISc ಬೆಂಗಳೂರು ಮತ್ತು ಆರ್ಟ್ ಪಾರ್ಕ್ ಅವರ ಇನಿಷಿಯೇಟಿವ್ ಆಗಿರುತ್ತಂತೆ. ಈ ಪ್ರಾಜೆಕ್ಟ್ಗೆ ಗೂಗಲ್ ಅನ್ನೋದು ಫಂಡಿಂಗ್ ಅನ್ನೋದು ಇದೆ ಅಂತ ಕೊಟ್ಟಿದ್ದಾರೆ. ಈ ಪ್ರಾಜೆಕ್ಟ್ ಮೈಂಡ್ ಗೋಲ್ ಏನಾಗಿರುತ್ತಂದರೆ ಗೈಸ್, ಭಾರತದಲ್ಲಿ ಎಲ್ಲ ಭಾಷೆಗಳು ಇರುತ್ತಲ್ವ, AI ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡೋದು ಮತ್ತು ಸ್ಪೀಕ್ ಮಾಡೋದು, ನಿಮ್ಮ ಸ್ಪೀಕ್ ಕರೆಕ್ಟಾಗೆಲ್ಲ ಮಾಡ್ತಿದೆಯಾ ಅಂತ ನೀವು ಕಂಡುಹಿಡಬೇಕಾಗಿರುತ್ತೆ. ನಿಮ್ಮ ಕೆಲಸ ಅಂದರೆ ಗ್ರೌಂಡಿಂದ ಕಲೆಕ್ಟ್ ಮಾಡಿದ ಲ್ಯಾಂಗ್ವೇಜ್ ಡೇಟಾನ ರಿವ್ಯೂ ಅನ್ನೋದು ಮಾಡಬೇಕಾಗಿರುತ್ತೆ. ಡೇಟಾ ಅನ್ನೋದು ಕೊಟ್ಟಿರ್ತಾರೆ ಗೈಸ್ ನಿಮಗೆ, ಲೈಕ್ ಕನ್ನಡ ಭಾಷೆಯಲ್ಲಿ ಕೊಟ್ಟಿರ್ಬೋದು, ಇಂಗ್ಲೀಷ್ ಭಾಷೆಯಲ್ಲಿ ಕೊಟ್ಟಿರ್ಬೋದು. ಅದನ್ನು ನೀವು ಕ್ಲೀನ್ ಅನ್ನೋದು ಮಾಡಬೇಕಾಗಿರುತ್ತೆ ಮತ್ತು ಡೇಟಾ ಕ್ವಾಲಿಟಿ ಇಂಪ್ರೂವ್ ಅನ್ನೋದು ಮಾಡಬೇಕಾಗಿರುತ್ತೆ. ಲೈಕ್ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಕರೆಕ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಅಥವಾ ಬೇರೆ ಕ್ವಾಲಿಟಿ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಐಡೆಂಟಿಫೈ ಮಾಡಿ AI ಟ್ರೈನಿಂಗ್ಗೆ ಯೂಸ್ ಆಗುವಂತಹ ಡೇಟಾನ ಬೆಟರ್ ಮಾಡಬೇಕಾಗಿರುತ್ತೆ. ಡೇಟಾನ ಬೆಟರ್ ಮಾಡೋಕ್ಕೆ ನೀವು ಹೆಲ್ಪ್ ಅನ್ನೋದು ಮಾಡಬೇಕಾಗಿರುತ್ತೆ. ಇದರಿಂದ ಫ್ಯೂಚರಲ್ಲಿ ನಮಗೆ ಯಾವುದೇ ರೀತಿ AI ಆ್ಯಪ್ಸ್ ನಮ್ಮ ಭಾಷೆಯನ್ನು ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಳೋ ಥರ ನೀವು ಸಹಾಯ ಅನ್ನೋದು ಮಾಡಬೇಕಾಗಿರುತ್ತೆ AIಗೆ. ಓಕೆ, ಇಷ್ಟ ಇರುತ್ತೆ ಗೈಸ್ ಜಾಬ್ ಡೀಟೇಲ್ಸ್, ಜಾಬ್ ರೋಲ್ ಎಲ್ಲ ಇನ್ನೂ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಾಟ್ ಯು ವಿಲ್ ನೀಡ್ ಟು ಡೂ ಅಂತ, ಲಿಸನ್ ಟು ಆಡಿಯೋ ಫೈಲ್ಸ್ ಆರ್ ಲುಕ್ ಎ ಟೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಟ್ಸ್ ನೇಟಿವ್ ಟು ಎ ರೀಜಿಯನ್ ಆ್ಯಂಡ್ ಹೆಲ್ಪ್ ಅಸ್ ಬೈ ಗಿವಿಂಗ್ ಫೀಡ್ಬ್ಯಾಕ್ ಅಂತ ಕೊಟ್ಟಿದ್ದಾರೆ ಗೈಸ್. ಆಡಿಯೋ ಫೈಲ್ಸ್ ಅನ್ನೋದು ಕೊಡ್ತಾರಂತೆ, ಟೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಟ್ಸ್ ಅನ್ನೋದು ಕೊಡ್ತಾರೆ ನಮ್ಮ ಕನ್ನಡ ಭಾಷೆಯಲ್ಲಿ. ಅದನ್ನು ನೀವು ಕೇಳಿಸ್ಕೊಂಡು ಅವ್ರಿಗೆ ಫೀಡ್ಬ್ಯಾಕ್ ಅನ್ನೋದು ಕೊಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ವಿ ವಿಲ್ ಆಸ್ಕ್ ಸ್ಪೆಸಿಫಿಕ್ ಕ್ವಶನ್ಸ್ ಟು ಯು ಆ್ಯಂಡ್ ಯು ವುಡ್ ಬಿ ಗಿವಿಂಗ್ ಫೀಡ್ಬ್ಯಾಕ್ ಟು ರಿಜೆಕ್ಟ್ ಆಡಿಯೋಸ್ ವಿಚ್ ಆರ್ ನಾಟ್ ಫ್ರಮ್ ಯುವರ್ ರೀಜನ್. ಲ್ಯಾಂಗ್ವೇಜ್ ಇಸ್ ನಾಟ್ ಕರೆಕ್ಟ್ ಆರ್ ಮೇ ಬಿ ಸಮ್ ಅದರ್ ರೀಸನ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಅವರು ನೀವು ಇವಾಗ ಆಡಿಯೋ ಫೈಲ್ಸ್ ಅನ್ನೋದು ಕೊಡ್ತಾರೆ, ಮತ್ತು ಇದು ಆಡಿಯೋ ಫೈಲ್ ಕರೆಕ್ಟಾಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಅವ್ರಿಗೆ ಏನಾದರೂ ಹೇಳ್ತಿರಲ್ಲ, ಯಾಕೆ ರಿಜೆಕ್ಟ್ ಮಾಡಿದ್ದೀರಾ ಈ ಆಡಿಯೋನ ಅಂತ ಹೇಳ್ಬಿಟ್ಟು ನೀವು ಎಲ್ಲ ಕ್ಲಿಯರಾಗಿ ಅವ್ರಿಗೆ ಎಕ್ಸ್ಪ್ಲೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ದೇ ವಿಲ್ ಆಸ್ಕ್ ಯು ಸಮ್ ಸ್ಪೆಸಿಫಿಕ್ ಕ್ವಶನ್ಸ್, ಯು ಹ್ಯಾವ್ ಟು ಆನ್ಸರ್. ಓಕೆ, ಏನು ಆನ್ಸರ್ ಕೊಡಬೇಕಂದ್ರೆ ಯಾಕೆ ಈ ಆಡಿಯೋ ಫೈಲ್ ರಿಜೆಕ್ಟ್ ಆಗಿದೆ, ಯಾಕೆ ಈ ಟೆಕ್ಸ್ಟ್ ಟ್ರಾನ್ಸ್ಲೇಷನ್ ಅನ್ನೋದು ರಿಜೆಕ್ಟ್ ಆಗಿದೆ ಅನ್ನೋದು ನೀವು ಅವ್ರಿಗೆ ಹೇಳಬೇಕಾಗಿರುತ್ತೆ. ವಿ ಆರ್ ಲುಕಿಂಗ್ ಟು ಎಂಗೇಜ್ ವಿತ್ ಲೋಕಲ್ ಲ್ಯಾಂಗ್ವೇಜ್ ಸ್ಪೀಕರ್ಸ್ ಹೂ ಕ್ಯಾನ್ ರೀಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ರೈಟ್ ಇನ್ ದ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಕನ್ನಡ ಲ್ಯಾಂಗ್ವೇಜ್ ಬಂದರೆ ಸಾಕು, ಓದೋಕ್ಕೆ ಮಾತಾಡೋಕ್ಕೆ ಬಂದರೆ ಸಾಕಂತೆ. ಮಿನಿಮಮ್ 10th ಆ್ಯಂಡ್ 12th ಪಾಸ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ಅಂತ ಇಲ್ಲಿ ಕೊಟ್ಟಿದ್ದಾರೆ ಗೈಸ್. ನಾನು ಆಗಲೇ ಹೇಳಿದ್ನಲ್ಲ, ಯಾವುದೇ ರೀತಿ ಗ್ರ್ಯಾಜುಯೇಷನ್ ಬೇಡ,
ಮಿನಿಮಮ್ ಅಂದರೆ 10th ಮತ್ತು 12th ಪಾಸ್ ಕ್ಯಾಂಡಿಡೇಟ್ಸ್ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಅಂದರೆ 10th ಪಾಸ್ ಆಗಿದ್ದರೂ ಅಪ್ಲೈ ಮಾಡ್ಕೋಬೋದು. ಲ್ಯಾಪ್ಟಾಪ್ ಆರ್ ಫೋನ್ ಈಸ್ ರಿಕ್ವೈರ್ಡ್ ಟು ವರ್ಕ್ ಆನ್ ಗೂಗಲ್ ಶೀಟ್ಸ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದ್ದರೂ ಅಡ್ವಾಂಟೇಜ್ ಅಂತ ಕೊಟ್ಟಿದ್ದಾರೆ. ಲ್ಯಾಪ್ಟಾಪ್ ಇಲ್ಲ ಫೋನ್ ಅಂದರೂ ಪರವಾಗಿಲ್ಲ ಅಂತೆ. ಫೋನ್ ಈಸ್ ರಿಕ್ವೈರ್ಡ್ ಟು ವರ್ಕ್ ಅಂತೆಲ್ಲ ಕೊಟ್ಟಿದ್ದಾರೆ. ಗೂಗಲ್ ಶೀಟ್ಸ್ ಅನ್ನೋದು ನೀವು ಯೂಸ್ ಮಾಡಬೇಕಾಗಿರುತ್ತೆ ಗೈಸ್. ನಿಮ್ಮ ಫೋನಲ್ಲೇ ನೀವು ಗೂಗಲ್ ಶೀಟ್ಸ್ ಅನ್ನೋದು ಯೂಸ್ ಮಾಡಿಕೊಂಡು ಈ ಕೆಲಸ ಅನ್ನೋದು ಮಾಡ್ಬೋದು. ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಲೈಕ್ ಹೌ ಟು ಲರ್ನ್ ಗೂಗಲ್ ಶೀಟ್ಸ್ ಇನ್ ಮೊಬೈಲ್ ಫೋನ್ ಅಂತ ಸರ್ಚ್ ಮಾಡಿದರೆ ನಿಮಗೆ ತುಂಬ ವೀಡಿಯೋಸ್ ಅನ್ನೋದು ಸಿಗುತ್ತೆ. ಅದನ್ನು ಕಲ್ತ್ಕೊಂಡು ಮತ್ತು ಈ ಜಾಬ್ಗೂ ಸಹ ನೀವು ಅಪ್ಲೈ ಅನ್ನೋದು ಮಾಡ್ಬೋದು ಗೈಸ್. ಓಕೆ, ವಾಟ್ ಯು ವಿಲ್ ನೀಡಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಸಿಸ್ಟ್ ಟು ಇಂಟರ್ನೆಟ್ ಆ್ಯಂಡ್ ಡಿವೈಸ್ ಸ್ಮಾರ್ಟ್ಫೋನ್ ಅವ್ರ ಲ್ಯಾಪ್ಟಾಪ್ ಅಂತ ಕೊಟ್ಟಿದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಇರಬೇಕಾಗಿರುತ್ತೆ ಮತ್ತು ಸ್ಮಾರ್ಟ್ಫೋನ್ ಮತ್ತು ಇಲ್ಲ ಲ್ಯಾಪ್ಟಾಪ್ ಯಾವುದಾದ್ರೂ ಒಂದಿದ್ರೂ ಪರವಾಗಿಲ್ಲ ಅಂತ ಕೊಟ್ಟಿದ್ದಾರೆ ಗೈಸ್. ಓಕೆ, ಮತ್ತು ಕೆಳಗಡೆ ನೋಡಿದ್ರೆ ಟೈಮಲ್ಲಿ ಗೈಸ್ ನಿಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಟೈಮ್ ಬಂದುಬಿಟ್ಟು ಯಾವುದೇ ರೀತಿ ಪರ್ಮನೆಂಟ್ ಟೈಮಿಂಗ್ ಇರೋಲ್ಲ. ಯು ಮೇ ನೀಡ್ ಟು ಸೆಟ್ ಅಸೈಡ್ 2 to 3 hours ಆನ್ ಡೇಸ್ ವೆನ್ ದ ಫೈಲ್ಸ್ ಆರ್ ಅಸೈನ್ ಟು ಯುವರ್ QC ಅಂತ ಕೊಟ್ಟಿದ್ದಾರೆ. ಅಂದರೆ 2 to 3 hours ಮಾತ್ರ ಕೆಲಸ ಇರುತ್ತಂತೆ ಗೈಸ್. ಅದು ನಿಮಗೆ ಅವರು ಫೈಲ್ಸ್ ಅನ್ನೋದು ನಿಮಗೆ ಅಸೈನ್ ಅನ್ನೋದು ಮಾಡ್ತಾರೆ, ಡೇಟಾ ಅನ್ನೋದು ಅಸೈನ್ ಮಾಡ್ತಾರಲ್ಲ ಆವಾಗ ಮಾತ್ರ ಈ ಕೆಲಸ ಅನ್ನೋದು ನೀವು ಮಾಡಬೇಕಾಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಈ ಡೇಟಾ ಎಲ್ಲ ಯಾರು ಕೊಡ್ತಾರೆ, ಅವ್ರ ಟೀಮ್ ಇರುತ್ತಲ್ಲ ಆ ಟೀಮ್ ಅನ್ನೋದು ನಿಮಗೆ ಡೇಟಾ ಅನ್ನೋದು ಕೊಡುತ್ತಂತೆ. ಯು ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ 1 ಮಿಷಿನ್ ಅನಲೈಸ್ ದ ಮಾರ್ಕೆಟ್ ಪೊಟೆನ್ಷಿಯಲ್ ಆಫ್ ರೋಬೋಟಿಕ್ಸ್ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ ಗೈಸ್. ನೆಕ್ಸ್ಟ್ ಇಲ್ಲಿ ಅವ್ರ ಕಂಪ್ನಿ ಡೀಟೇಲ್ಸ್ ಇಲ್ಲಿ ಮತ್ತೆ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಆರ್ಟ್ ಪಾರ್ಕ್ ಅಟ್ IISc ಇನೋವೇಷನ್ ಫ್ಯಾಕ್ಟ್ರಿ ಫಾರ್ ನೆಕ್ಸ್ಟ್ ಜನ್ರೇಷನ್ ರೋಬೋಟಿಕ್ಸ್ ಆ್ಯಂಡ್ AI ಅಂತ ಕೊಟ್ಟಿದ್ದಾರೆ ಗೈಸ್. ಸೇಮ್ ಡೀಟೇಲ್ಸ್ ಅಲ್ಲಿ ಕೊಟ್ಟಿದ್ದಾರೆ, ಲೈಕ್ ಅವ್ರ ಕಂಪ್ನಿ ಯಾವಾಗಿಂದ ಓಪನ್ ಆಗಿದೆ, ಯಾವಾಗಿಂದ ನಡ್ಸ್ಕೊ ಬರ್ತಿದ್ದಾರೆ ಅಂತೆಲ್ಲ ಕೊಟ್ಟಿದ್ದಾರೆ. ನೀವು ಬೇಕು ಅಂದರೆ ಅದನ್ನು ಎಲ್ಲ ಕ್ಲೀನಾಗಿ ಓದ್ಬೋದು. ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಖಂಡಿತ ನಿಮಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಎಲ್ಲ ಕ್ಲಿಯರಾಗಿ ಓದಿದ ನಂತರ ನೀವು ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡೋದು ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಕೆಳಗಡೆ ಬ್ಲೂ ಕಲರಲ್ಲಿ ಅಪ್ಲೈ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮಲ್ಲಿ ಗೈಸ್ ನೀವು ಕರೆಕ್ಟಾಗಿರುವಂತಹ ನಂಬರ್ ಮತ್ತು ವರ್ಕ್ ಆಗ್ತಿರುವಂತಹ ಇಮೇಲ್ ಅಡ್ರೆಸ್ನ ಕೊಡೋಕ್ಕೆ ಟ್ರೈ ಮಾಡಿ. ಆವಾಗ ತಾನೇ ಅವರು ನಿಮಗೆ ಹೈರ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಗೈಸ್. ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ಮಲ್ಲಿ ಮತ್ತೆ ಇನ್ನೊಮ್ಮೆ ಕ್ಲಿಯರಾಗಿ ಅವರ ಜಾಬ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ಕೀ ರೆಸ್ಪಾನ್ಸಿಬಿಲಿಟೀಸ್ ಏನಾಗಿರುತ್ತೆ, ರಿಕ್ವೈರ್ಮೆಂಟ್ಸ್ ಏನು ಮತ್ತು ಏನೆಲ್ಲ ಬೇಕು ನಿಮಗೆ ಅಂತೆಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಏನೂ ಇಲ್ಲ ಗೈಸ್, ಸ್ಮಾರ್ಟ್ಫೋನೆಲ್ಲ ಫೋನ್ ಇದ್ದರೂ ಸಾಕು ಅಂತ ನಮಗೆ ನೋಟಿಫಿಕೇಷನಲ್ಲೇ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ವೈ ಜಾಯ್ನಸ್ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ಕೊಟ್ಟಿದ್ದಾರೆ, ನೀವು ಓದ್ಬೋದು. ನೆಕ್ಸ್ಟ್ ಅದೇ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ಬೇಸಿಕ್ ಡೀಟೇಲ್ಸ್ ಅನ್ನೋದು ಕೇಳಿದ್ದಾರೆ ಗೈಸ್, ಲೈಕ್ ನಿಮ್ಮ ಫಸ್ಟ್ ನೇಮ್ ಏನಾಗಿರುತ್ತೆ, ಲಾಸ್ಟ್ ನೇಮ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಇಲ್ಲಿ ಚೆಕ್ ಮಾಡ್ಬೋದು ಗೈಸ್, ವಿತ್ ಯೋರ್ ಲೋಕಲ್ ಲ್ಯಾಂಗ್ವೇಜ್ ಅಂತ ಕೊಟ್ಟಿದ್ದಾರಲ್ಲ, ಸೊ ಕನ್ನಡ ಬಂದರೂ ನಡೆಯುತ್ತೆ ಅಂತ ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ, ನೀವು ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡ್ಬೋದು ಗೈಸ್ ಇಮೇಲ್ ಅಡ್ರೆಸ್ ಇದೆ. ಆ ಇಮೇಲ್ ಅಡ್ರೆಸ್ ಬೇಡ ಅಂದರೆ ಸ್ವಿಚ್ ಅಕೌಂಟ್ ಮಾಡ್ಕೊಂಡು ಇನ್ನೊಂದು ಇಮೇಲ್ ಅಡ್ರೆಸ್ ಸಹ ಆಗ್ಬೋದು. ನೇಮ್, ಇಮೇಲ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್. ನೆಕ್ಸ್ಟ್ ಇಲ್ಲಿ ನೇಟಿವ್ ಸ್ಟೇಟ್ ಕೇಳ್ತಿದ್ದಾರೆ, ಕರ್ನಾಟಕ ಹಾಕಿ. ನೇಟಿವ್ ಡಿಸ್ಟ್ರಿಕ್ಟ್ ಕೇಳ್ತಿದ್ದಾರೆ, ಅದನ್ನು ಹಾಕಬೇಕಾಗಿರುತ್ತೆ. ವಿಚ್ ಝೋನ್ ಆರ್ ಯು ಅಪ್ಲೈಯಿಂಗ್ ಫಾರ್ ಅಂತ ಕೇಳ್ತಿದ್ದಾರೆ. ನಾರ್ತಾ, ಸೌತಾ, ವೆಸ್ಟ್ ಅಂತೆಲ್ಲ ಕೇಳ್ತಿದ್ದಾರೆ, ಅದಕ್ಕೆ ಸಹ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ವಿಚ್ ಲ್ಯಾಂಗ್ವೇಜಸ್ ಯು ಕ್ಯಾನ್ ರೈಟ್ ಆ್ಯಂಡ್ ಸ್ಪೀಕ್ ಫ್ಲೂಯೆಂಟ್ಲಿ ಅಂತ ಕೇಳ್ತಿದ್ದಾರೆ ಗೈಸ್. ಯಾವ ಲ್ಯಾಂಗ್ವೇಜಸ್ ನಿಮಗೆ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಲ್ಯಾಂಗ್ವೇಜಸ್ ಅಂತ ಕೊಟ್ಟಿದ್ದಾರಲ್ಲ, ಸೊ ನಿಮಗೆ ಎಷ್ಟು ಲ್ಯಾಂಗ್ವೇಜ್ ಬರುತ್ತೋ ಅಷ್ಟು ಲ್ಯಾಂಗ್ವೇಜ್ನ ಸಹ ಮೆನ್ಷನ್ ಅನ್ನೋದು ಮಾಡಿ ಗೈಸ್. ಓಕೆ, ನಿಮ್ಗೆ ಏನಾದರೂ ಕನ್ನಡ ಬೇಕು ಅಂದರೆ ಕನ್ನಡ ಅಂತ ಸಹ ನೀವು ಹಾಕ್ಬೋದು. ನೆಕ್ಸ್ಟ್ ನಿಮಗೆ ಈ ಜಾಬ್ ಅನ್ನೋದು ಎಲ್ಲಿ ಸಿಕ್ತು ಅಂತ ಕೇಳ್ತಿದ್ದಾರೆ ಗೈಸ್. ನಿಮಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಲಿಂಕ್ಡ್ಇನ್, ನೌಕರಿ ಯಾವುದಿದ್ರೂ ಹಾಕ್ಬೋದಾಗಿರುತ್ತೆ. ಯೂಟ್ಯೂಬ್ ಅನ್ನೋ ಆಪ್ಷನ್ ಇಲ್ಲ, ಸೊ ಲಿಂಕ್ಡ್ಇನ್ ಇಲ್ಲಾಂದರೆ ಯಾವುದಾದ್ರೂ ಹಾಕಿ ನಂತರ ಸಬ್ಮಿಟ್ ಅನ್ನೋದು ಕೊಟ್ಟರೆ ಸಾಕು. ಸಬ್ಮಿಟ್ ಅನ್ನೋದು ಸಬ್ಮಿಟ್ ಆಗುತ್ತೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಖಂಡಿತ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಾರೆ ಗೈಸ್. ಇಲ್ಲಿ ನೋಡ್ಬೋದು ನಾನು ಸಹ ಇಲ್ಲಿ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಕರೆಕ್ಟಾಗಿ ಹಾಕಿದ್ದೀನಿ ಗೈಸ್. ನೀವು ಅಷ್ಟೇ ಏನಾದರೂ ನಿಮಗೆ ತುಳು ಲ್ಯಾಂಗ್ವೇಜ್, ಹಿಂದಿ ಲ್ಯಾಂಗ್ವೇಜ್, ಮರಾಠಿ ಯಾವ್ದು ಬಂದರೂ ನೀವು ಇಲ್ಲಿ ಹಾಕ್ಬೋದು. ಓಕೆ, ಅಟ್ಲೀಸ್ಟ್ ಒಂದು 4 ಲ್ಯಾಂಗ್ವೇಜಸ್ ಆದರೂ ಹಾಕಿ, ಇಲ್ಲ 2 ಲ್ಯಾಂಗ್ವೇಜ್ ಆದರೂ ಹಾಕಿದ್ರೂ ನಡೆಯುತ್ತೆ. ಸಬ್ಮಿಟ್ ಅನ್ನೋದು ಕ್ಲಿಕ್ ಮಾಡಿದ್ರೆ ಸಾಕು, ಸಬ್ಮಿಟ್ ಆಗುತ್ತೆ. ಅದು ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡುವಾಗ ಕರೆಕ್ಟಾಗಿ ಎಲ್ಲ ನೋಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಸ್ಟಾರ್ ಇರೋ ಮಾರ್ಕ್ಸ್ ನೀವು ಖಂಡಿತ ಮಾಡಲೇಬೇಕಾಗಿರುತ್ತೆ. ಅದನ್ನು ಸ್ಕಿಪ್ ಮಾಡಿದ್ರೆ ಅದು ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ತೊಗೊಳ್ಳೋದಿಲ್ಲ. ಸೊ ಸ್ಟಾರ್ ಇರೋ ಅಪ್ಲಿಕೇಶನ್ಸ್, ಸ್ಟಾರ್ ಮಾರ್ಕ್ ಇರೋ ಇಂಡಿಕೇಟ್ಸ್ ಎಲ್ಲ ನೀವು ಟೈಪ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಓಕೆ, ಇಲ್ಲಿ ನೋಡ್ಬೋದು ಗೈಸ್, ಅಪ್ಲೈ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇವ್ರ ರೆಸ್ಪಾನ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಕೊಡ್ತಾರೆ. ಅವರೇ ನಿಮಗೆ ಇಮೇಲ್ ಇಲ್ಲ ಅಂದರೆ ಮತ್ತು ಫೋನ್ಗೆ ಮೆಸೇಜ್ ಆದರೂ ಮಾಡ್ಬೋದು, ಇಲ್ಲ ಇಮೇಲ್ ಆದರೂ ಮಾಡ್ತಾರೆ. ಓಕೆ, ಇಷ್ಟೇ ಆಗಿರುತ್ತೆ ಗೈಸ್. ಜಾಬ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಎಲ್ಲ ನೋಡಿ ಅಪ್ಲೈ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಆಗಿ, ಖಂಡಿತ ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಕಳಿಸಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ
ಇನ್ಸ್ಟಾಗ್ರಾಮಲ್ಲಿ ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಹಾಕಿದ್ರು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.